ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಕಥಾ ಮಾಲಿಕೆಯ 21 ದಿನಗಳ ಕಥಾಭಾಗದಲ್ಲಿ ಇಂದು 12ನೇ ದಿವಸ. ಈ 12ನೇ ದಿವಸದ ಕಥಾಭಾಗಕ್ಕೆ PhD by DJ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ನಾವು ಶ್ರೀರಾಮನ ಬಳಿಯಲ್ಲಿ ನಮ್ಮ ಕಥೆಯನ್ನು ಹೇಳಿಕೊಳ್ಳಬಹುದು. ವೀಕ್ಷಕರೇ, ಸೀತಾರಾಮ ಲಕ್ಷ್ಮಣರು ಯಮುನಾ ನದಿಯನ್ನು ದಾಟಿ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲಿದ್ದಾರೆ. ಗುಹನು ಹಿಂದಿರುಗಿದ್ದಾನೆ. ಗುಹನು ಬರುವವರೆಗೂ ಮಂತ್ರಿಯಾದಂತಹ ಸುಮಂತ್ರನು ಅಲ್ಲಿಯೇ ಕಾಯುತ್ತಾ ಇದ್ದಾನೆ. ಸುಮಂತ್ರನಿಗೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಾಗುತ್ತಿಲ್ಲ. ಖಾಲಿ ರಥವನ್ನು ಹೇಗೆ ಅಯೋಧ್ಯೆಗೆ ತೆಗೆದುಕೊಂಡು ಹೋಗುವುದೆಂದು ಬಹಳ ಚಿಂತಿಸುತ್ತಾ ಕೂತಿದ್ದಾನೆ. ಆಗ ಅಲ್ಲಿಗೆ ಬಂದಂತಹ ಗುಹನು ಮಂತ್ರಿಯಾದಂತಹ ಸುಮಂತ್ರನಿಗೆ ಸಮಾಧಾನ ಮಾಡುತ್ತಾನೆ. ಹೀಗೆ ಹೇಳುತ್ತಾನೆ, ಮಂತ್ರಿಗಳೇ, ದಶರಥ ಮಹಾರಾಜರಿಗೆ ನೀವು ಮಂತ್ರಿ ಮಾತ್ರವಲ್ಲ, ಆತನ ಬಾಲ್ಯ ಸ್ನೇಹಿತರೂ ಕೂಡ. ಇಂತಹ ಸಂದರ್ಭದಲ್ಲಿ ನೀವು ಅವರ ಬಳಿ ಇರಬೇಕು, ಇದ್ದು ಅವರಿಗೆ ಸಾಂತ್ವನ ಸಮಾಧಾನ ಮಾಡಬೇಕು. ಹಾಗಾಗಿ ನೀವು ಅಯೋಧ್ಯೆಗೆ ಹೋಗುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ನೀವು ತೆರಳಿ ಎಂದು ಸುಮಂತ್ರನನ್ನು ಗುಹನು ಕಳಿಸಿಕೊಡುತ್ತಾನೆ. ಸುಮಂತ್ರನು ಭಾರವಾದ ಹೃದಯದಿಂದ ಖಾಲಿ ರಥವನ್ನು ಓಡಿಸಿಕೊಂಡು ಅಯೋಧ್ಯೆಗೆ ಬರುತ್ತಾನೆ. ಅಯೋಧ್ಯೆಯಲ್ಲಿ ಪುರಜನರೆಲ್ಲರೂ ಸುಮಂತ್ರನನ್ನು ನಾನಾ ರೀತಿಯಲ್ಲಿ ಪ್ರಶ್ನಿಸುತ್ತಾರೆ. ಅರಣ್ಯದಲ್ಲಿ ನಡೆದ ವಿಚಾರವನ್ನು ಪ್ರಜೆಗಳಿಗೆ ತಿಳಿಸುತ್ತಾನೆ ಸುಮಂತ್ರ. ಪ್ರಜೆಗಳಾದರೂ ಕಣ್ಣೀರು ಹಾಕುತ್ತಾರೆ. ದಶರಥ ಮಹಾರಾಜನಲ್ಲಿಗೆ ಒಬ್ಬನೇ ಹೇಗೆ ಹೋಗುವುದೆಂದು ಯೋಚಿಸುತ್ತಾ ಗುರು ವಸಿಷ್ಠರ ಬಳಿಗೆ ಹೋಗಿ ಗುರುಗಳನ್ನೂ ಕೂಡ ಜೊತೆಯಲ್ಲಿ ಕರೆದುಕೊಂಡು ದಶರಥ ಮಹಾರಾಜರ ಜಾಗಕ್ಕೆ ಬರುತ್ತಾರೆ. ಕೌಸಲ್ಯ ಮಂದಿರಕ್ಕೆ ಬರುತ್ತಾರೆ. ದಶರಥ ಮಹಾರಾಜನು ಸುಮಂತ್ರ ಬಂದಿದ್ದನ್ನು ನೋಡಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂತಹ ದಶರಥನು ಎದ್ದೇಳಲು ಪ್ರಯತ್ನಿಸುತ್ತಾನೆ. ಆದರೆ ಆಗುವುದಿಲ್ಲ. ಆದರೂ ಆತುರದಿಂದ ಕಣ್ಣು ಅಗಲಿಸಿ ನೋಡುತ್ತಿದ್ದಾನೆ. ರಾಮನೇನಾದರೂ ಮತ್ತೆ ಹಿಂದಿರುಗಿ ಬಂದನೆ, ಸೀತೆಯನ್ನು ಕರೆತಂದನೆ ಸುಮಂತ್ರನು ಎಂದು ನೋಡುತ್ತಿರುತ್ತಾನೆ. ಆದರೆ ಏಕಾಂಗಿಯಾಗಿ ಸುಮಂತ್ರ ಬಂದಿದ್ದನ್ನು ನೋಡಿದಂತಹ ದಶರಥನು ಮತ್ತಷ್ಟು ದುಃಖತಪ್ತನಾಗುತ್ತಾನೆ. ಆಗ ಹೇಳುತ್ತಾನೆ, ಸುಮಂತ್ರ, ನಾವಿನ್ನೂ ಇಲ್ಲಿ ಇರುವುದು ಬೇಡ, ನೀನು ಸೈನ್ಯವನ್ನು ಸಿದ್ಧಗೊಳಿಸಿಕೋ, ನಾವು ಅರಣ್ಯಕ್ಕೆ ಹೋಗೋಣ ಎಂದು. ಆಗ ಗುರುಗಳಾದಂತಹ ವಸಿಷ್ಠರು ಹೇಳುತ್ತಾರೆ, ರಾಜನ್, ಜ್ಞಾನಿಗಳು ನೀವು, ವೀರರು, ಧೀರರು, ಶೂರರು, ನೀವು ಇಷ್ಟು ಪ್ರಲಾಪ ಮಾಡುವುದೇ? ರಾಜನ್, ಹಗಲು ರಾತ್ರಿ, ಜನನ ಮರಣ, ಮಿಲನ ವಿರಹ ಇವೆಲ್ಲವೂ ಕೂಡ ಕಾಲ ಮತ್ತು ಕರ್ಮದ ಅಧೀನ. ಇದೆಲ್ಲವೂ ನಿಮಗೆ ತಿಳಿದಿರುವ ವಿಷಯವಲ್ಲವೇ? ನೀವು ಪುತ್ರ ವ್ಯಾಮೋಹದಲ್ಲಿರುವುದರಿಂದ ಇವೆಲ್ಲವೂ ನಿಮಗೆ ತಿಳಿಯುತ್ತಿಲ್ಲ. ಆ ವ್ಯಾಮೋಹದಿಂದ ಹೊರಬನ್ನಿ. ಪುತ್ರ ವ್ಯಾಮೋಹದಿಂದ ಹೊರಬಂದು ಯೋಚಿಸಿ ನೋಡಿ, ನಿಮ್ಮ ಮಗ ತಂದೆಯ ಮಾತನ್ನು ಉಳಿಸಲು ಎಂತಹ ಕಾರ್ಯವನ್ನು ಮಾಡಿದ್ದಾರೆ. ಧನ ಕನಕ ಧಾನ್ಯದಿಂದ ತುಂಬಿ ತುಡುಕುತ್ತಿರುವಂತಹ ಇಂತಹ ಅಯೋಧ್ಯೆಯ ರಾಜ್ಯವನ್ನು ಕ್ಷಣಾರ್ಧದಲ್ಲಿ ತ್ಯಜಿಸಿ ಸಂತೋಷವಾಗಿ ಅರಣ್ಯಕ್ಕೆ ವನವಾಸಕ್ಕೆ ಹೋಗಿದ್ದಾನೆ. ಜನಕ ಮಹಾರಾಜನ ಮಗಳಾದಂತಹ ಸುಕೋಮಲೆಯಾದ ಸೀತಾದೇವಿಯು ಪತಿಧರ್ಮ ಪಾಲನೆಗಾಗಿ ಸಂತೋಷವಾಗಿ ತನ್ನ ಪತಿಯನ್ನು ಹಿಂಬಾಲಿಸಿದ್ದಾಳೆ. ಅಣ್ಣನನ್ನು ಬಿಟ್ಟಿರಲಾಗದಂತಹ ತಮ್ಮನಾದಂತಹ ಲಕ್ಷ್ಮಣನು ಅಣ್ಣ ಅತ್ತಿಗೆಯರಿಗೆ ಬೆಂಗಾವಲಾಗಿ ತಾನು ಕೂಡ ಅರಣ್ಯವಾಸಕ್ಕೆ ಹೋಗಿದ್ದಾನೆ. ಇವರೆಲ್ಲದನ್ನು ನೋಡುತ್ತಿದ್ದರೆ, ಇವರೆಲ್ಲರನ್ನು ವಿಚಾರವನ್ನು ಕೇಳಿದಾಗ ನೀವು ಗರ್ವ ಪಡಬೇಕಾದಂತಹ ವಿಚಾರವಿದು, ಹೆಮ್ಮೆ ಪಡಬೇಕಾದಂತಹ ವಿಚಾರವಿದು. ಇದಕ್ಕಾಗಿ ನೀವು ಇಷ್ಟು ದುಃಖ ಪಡಬಾರದು ಎಂದು ಗುರುಗಳು ಸಮಾಧಾನ ಮಾಡುತ್ತಾರೆ. ತದನಂತರ ಸುಮಂತ್ರನು ಶ್ರೀರಾಮನು ಕಳಿಸಿರತಕ್ಕಂತಹ ಸಂದೇಶವನ್ನು ದಶರಥ ಮಹಾರಾಜರಿಗೆ ತಿಳಿಸುತ್ತಾರೆ. ಶ್ರೀರಾಮನು ಹೇಳಿದರಂತೆ, ನಾನು ಈ ರಾಜ್ಯವನ್ನು ಸಂತೋಷದಿಂದ ತ್ಯಜಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಅರಣ್ಯವಾಸವನ್ನು ಕೂಡ ನಾನು ಸಂತೋಷದಿಂದ ಮಾಡುತ್ತಿದ್ದೇನೆ. ಯಾವುದೇ ಕಾರಣಕ್ಕೂ ತಂದೆಯವರು ಚಿಂತಿಸಬಾರದು ನನ್ನ ಬಗ್ಗೆ ಎಂದು ಸಂದೇಶವನ್ನು ಕಳಿಸಿದ್ದಾರೆ. ಈ ವಿಚಾರವನ್ನು ಸುಮಂತ್ರನು ದಶರಥನಿಗೆ ತಿಳಿಸಿ ಸುಮಂತ್ರ ಮತ್ತು ಗುರುಗಳು ಅಲ್ಲಿಂದ ನಿರ್ಗಮಿಸುತ್ತಾರೆ. ದಶರಥನಿಗೆ ತಪ್ಪು ಮಾಡಿದ್ದೇನೇನೋ ಎಂಬ ಪಾಪ ಪ್ರಜ್ಞೆ, ಪ್ರಿಯ ರಾಮನನ್ನು ಕಳೆದುಕೊಂಡಿರುವಂತಹ ನೋವು, ಮಾತು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಕರೆದುಕೊಂಡು ಬಂದಂತಹ
ಸೊಸೆಯಾದಂತಹ ಸೀತೆಯನ್ನು ಇವತ್ತು ಅರಣ್ಯಕ್ಕೆ ಕಳಿಸಿರತಕ್ಕಂತಹ ನೋವು ಒಂದ ಎರಡ ಅವರಿಗೆ ನೋವು, ಎಲ್ಲ ನೋವುಗಳನ್ನು ನುಂಗಿ ಆವಾಗ ಹೇಳುತ್ತಾರೆ, ನಾನೇನಾದರೂ ಪುಣ್ಯ ಮಾಡಿದರೆ ನನಗೀಗಲೇ ಮರಣ ಬರಲಿ ಎಂದು. ಆಗ ಸುಮಿತ್ರೆಯು, ಪ್ರಭು ನೀವೀಗೆಲ್ಲ ಮಾತನಾಡಬಾರದು ಎನ್ನುತ್ತಾರೆ. ಇಲ್ಲ ಸುಮಿತ್ರ, ನನಗೀಗ ಮರಣ ಸಮೀಪಿಸಿದೆ, ನನಗೆ ದೃಷ್ಟಿ ಕಾಣಿಸುತ್ತಿಲ್ಲ, ನೀವ್ಯಾರೂ ಕೂಡ ಕಾಣಿಸುತ್ತಿಲ್ಲ, ಬನ್ನಿ ಹತ್ತಿರಕ್ಕೆ ಬನ್ನಿ, ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ, ನನಗೆ ಏನೂ ಕಾಣಿಸುತ್ತಿಲ್ಲ. ಮರಣವು ಸಮೀಪಿಸಿದಾಗ ದೃಷ್ಟಿ ಹೋಗುತ್ತದೆಂದು ನಾನು ಕೇಳಿದ್ದೇನೆ, ಅದರಂತೆ ನನಗೀಗ ಆಗುತ್ತಿದೆ. ಶ್ರವಣ ಕುಮಾರನ ತಾಯಿ ತಂದೆಯವರ ಶಾಪ ಈಗ ನಿಜವಾಗುತ್ತಿದೆ ಎನ್ನುತ್ತಾರೆ. ಆಗ ಕೌಸಲ್ಯೆಯು, ಯಾರು ಶ್ರವಣ ಕುಮಾರ ಪ್ರಭು ಎಂದು ಕೇಳಿದಾಗ ಕೌಸಲ್ಯ, ನಿನ್ನ ವಿವಾಹ ಆಗುವ ಮೊದಲು ನಾನು ಯುವರಾಜನಾಗಿದ್ದಾಗ ನಾನು ಬೇಟೆಯಾಡುವುದು ನನಗೆ ಹವ್ಯಾಸವಾಗಿತ್ತು. ಶಬ್ದವೇದಿ ವಿದ್ಯೆಯಲ್ಲಿ ನಾನು ಬಹಳ ಪರಿಣಿತನಾಗಿದ್ದೆ. ಒಮ್ಮೆ ರಾತ್ರಿಯಲ್ಲಿ ನಾನು ಬೇಟೆಗೆ ಹೋದಾಗ ನದಿ ತೀರದಲ್ಲಿ ಆನೆಯೊಂದು ನೀರು ಕುಡಿಯುತ್ತಿರುವುದೆಂಬುದನ್ನು ಭಾವಿಸಿ ನಾನು ಬಾಣವನ್ನು ಬಿಟ್ಟೆ. ಆದರೆ ಆ ಬಾಣವು ನೀರನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಂತಹ ಶ್ರವಣ ಕುಮಾರನಿಗೆ ನಾಟಿ ಶ್ರವಣ ಕುಮಾರನು ಮೃತನಾದನು. ಆತನ ತಂದೆ ತಾಯಿಯರು ನನಗೆ, ನನ್ನ ರೀತಿಯಲ್ಲಿಯೇ ನಿನಗೆ ಮಕ್ಕಳ್ಯಾರು ಇಲ್ಲದಾಗ ಪುತ್ರ ವಿಯೋಗದಿಂದ ನೀನು ನರಳಿ ನರಳಿ ಪ್ರಾಣ ಬಿಡು, ನರಳಿ ನರಳಿ ಪ್ರಾಣ ಬಿಡು, ನರಳಿ ನರಳಿ ಪ್ರಾಣ ಬಿಡು ಎಂದು 3 ಬಾರಿ ನನಗೆ ಶಾಪ ಕೊಟ್ಟು ಹೋದರು. ಈಗ ನನಗೆ ಆ ಒಂದು ಮುನಿಗಳ ಮುಖವೇ ನನಗೆ ಕಾಣಿಸುತ್ತಿದೆ, ಅವರ ಧ್ವನಿಯೇ ನನಗೆ ಕೇಳಿಸುತ್ತಿದೆ. ನಾನಿನ್ನು ಬದುಕಲಾರೆ ಕೌಸಲ್ಯ, ಸುಮಿತ್ರ, ನಾನಿನ್ನು ಬದುಕಲಾರೆ, ರಾಮ 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 ಎನ್ನುತ್ತಾ ದಶರಥ ಮಹಾರಾಜನು ಪ್ರಾಣ ಬಿಟ್ಟರು. ವೀಕ್ಷಕರೇ, ಹಗಲು ರಾತ್ರಿ, ಜನನ ಮರಣ, ಮಿಲನ ವಿರಹ ಇವೆಲ್ಲವೂ ಕೂಡ ಕಾಲ ಮತ್ತು ಕರ್ಮದ ಅಧೀನವೆಂಬ ಸತ್ಯವನ್ನು ಜಗತ್ತಿಗೆ ಸಂದೇಶ ತಿಳಿಸಿದ ನಮ್ಮ ರಾಮಾಯಣ ಕೇವಲ ಅದೊಂದು ಕಥೆಯಲ್ಲ, ಅದೊಂದು ಮಹಾನ್ ಕಾವ್ಯ. ವೀಕ್ಷಕರೇ, ಜೀವನದಲ್ಲಿ ಬರತಕ್ಕಂತಹ ಅನೇಕ ಸಮಸ್ಯೆಗಳ ಪರಿಹಾರ ಮಾರ್ಗಗಳಿಗೆ ಈ PhD/DG ಯೂಟ್ಯೂಬ್ ಚಾನೆಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್.